ನಿಮ್ಗೋಸ್ಕರನೇ ಬರ್ತಿದೀವಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಛತ್ರಿ ಒಳಗೆ ಬನ್ನಿ. ಏನ್ ಹೆಸರು? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ಎಲ್ಲ ಆರಾಮ? ಆರಾಮಾಗಿ. ಓ, ಕಾಸೆಲ್ಲ ಬತ್ತೈತಾ? ಏನ್ ಕಾಸು? ಯಾವ ಕಾಸು? ಸಿದ್ದರಾಮಣ್ಣನ ಕಾಸು. ಸಿದ್ದರಾಮಯ್ಯ ಕೊಟ್ಟಿ ಮಡಗಿದ್ದಾನೆ. ಓ, ಯಾಕೆ 2,000 ಕೊಡ್ತಿಲ್ವಾ ತಿಂಗಳವ? ಈಗ ನಿಂತೈತಲ್ಲ ಇವಾಗ ನಿಂತೈತಲ್ಲ. ನಿಂತೋಯ್ತಾ ಪೆನ್ಷನ್ ದುಡ್ಡು? ಪೆನ್ಷನು ಇಲ್ಲ, ಅದು ಸಿದ್ದರಾಮಯ್ಯಂದು ಇಲ್ಲ. ಎರಡು ಇಲ್ವೇ? ಎರಡು. ಏನ್ ಬೇಕು ನಿಮ್ಗೆ ಈಗ? ಹಂಗಾರೆ ಇದು ನಿಮ್ಮ ಮನೆನಾ? ನಮ್ಮನೆ. ನೋಡಿ, ನಿಮ್ಮ ಹೆಸರೇನಂದ್ರಿ? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ನೋಡ್ರಪ್ಪ ಅವ್ರ ಮನೆ ಹೆಂಗಿದೆ ನೋಡಿ. ನೋಡಿ ವಾಸ ಮಾಡ್ತೀನಿ. ಕೆಟ್ಟ ಸಿಚುವೇಶನ್ ಅಂತಂದ್ರೆ ಇದೆಲ್ಲ ನಮ್ಮ ಪ್ಯಾಟೆ ಮಂದಿಗೆ ಎಲ್ಲಿ ಗೊತ್ತಾಯ್ತದೆ? ನಮ್ಮ ಹಳ್ಳಿ ಮಂದಿ ಬದುಕು, ಹಳ್ಳಿ ಮಂದಿ ಅನ್ನೋದಕ್ಕಿಂತ ಕಾಡ್ ಮಂದಿ, ಕಾಡಂಚಿನಲ್ಲಿರುವಂತ ಹಳ್ಳಿ ಜನರು. ಜಮೀನ್ಗೆ ಹೋದ್ರೆ ಹೋಗ್ ಮಾಡ್ತಾ, ರಾತ್ರಿ ಹಗಲು ಹೋದ್ರೆ ಹುಲಿ ಕಾಟ, ಕಿರ್ಬಾ ಕಾಟ, ಕರಡಿ ಕಾಟ, ಹಂದಿ, ಆನೆ ಎಲ್ಲ ಕಾಟ. ಅದನ್ನೇನಾರಿ ಪ್ರಾಣಿಗೆ ಸಾಕ್ತಾರೆ ಗೌರ್ಮೆಂಟ್ ಹೊರತು ಜನಗಳಿಗೆ ನೋಡುದಿಲ್ಲ. ಪ್ರಾಣಿನ ಚೆನ್ನಾಗಿ ಸಾಕ್ತಾರೆ, ಜನರು ಸಾಯ್ತಿದ್ರೆ ನೋಡೋದಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯವರು ಜನರ ರಕ್ಷಣೆ, ಪ್ರಾಣಿ ರಕ್ಷಣೆ ಜೊತೆಗೆ ಜನರ ರಕ್ಷಣೆನೂ ಮಾಡ್ಬೇಕು. ಹಂಗೆ ನೀವು ಅಷ್ಟೇ, ಜನರು ಅಷ್ಟೇ, ಪ್ರಾಣಿಗಳನ್ನ ಎದುರಿಸಬಾರ್ದು, ಕೊಲ್ಲಬಾರ್ದು, ಮರಗಳನ್ನ ಕಡಿಬಾರ್ದು ಅಲ್ವಾ? ಕಾರ್ಪಾಳ ಕೊಲ್ಲಿ ಬಡಗ್ತೀನಿ. ಅಲ್ಲಿ ಯಾರು ಕೊಲ್ತಾರೆ? ಯಾರು ಮಾಡಲ್ಲ. ನಮ್ಗೆ ಅದು ಕೊಲ್ಬಿಟ್ಟು ಮತ್ತೆ ಅದನ್ನ ಬೇರೆ ಎಂತ ಕೊಲ್ಲೋದು ನಾವು? ಇಲ್ಲಿ ಬಂದು ರಥ ಕುಡ್ಕೊಳ್ತದೆ. ಇದರಲ್ಲಿ ನಕ್ಕುಂದಿಲ್ಲಿ ಬರ್ಗ ಕಡದ್ ಬಿಡ್ತಲ್ಲ. ನಾವ್ ಬೇರೆ ಈಗ ಒಂದ್ ಸ್ವಲ್ಪ ಜರ್ನಿ ಮಾಡ್ಬೇಕು. ಈ ರೂಟಲ್ಲಿ ಮೀಟರ್ ಆಫ್ ಮಾಡಿಸ್ತವ್ರೆ ಇಲ್ಲನೇ ಇವ್ರಿಗೆ ನಮಗೆ. ಸರಿ ಆಯ್ತು, ಮುಂದೆ ಹೋಗ್ತೇವೆ, ಎಲ್ಲಾರನ್ನು ಮಾತಾಡಿಸ್ತೇವೆ. ಇಲ್ಲಿ ಬಾಡ ಅಂತೀರಲ್ಲ ಇದಾರೆ. ಬನ್ನಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಿಬಾಯಿ. ಏನ್ ಹೆಸರು? ಶಾಂತಿಬಾಯಿ. ಎಷ್ಟು ತಿಂಗಳು ಪಾಪ ಇದು? 5 ತಿಂಗಳು. 5 ತಿಂಗಳು ಪಾಪ. ಇರ್ಲಿ ಪರವಾಗಿಲ್ಲ. ಅಂಗನವಾಡಿಲೆಲ್ಲ ಮೊಟ್ಟೆ ಗಿಟ್ಟೆಲ್ಲ ಕೊಡ್ತಾವ್ರ? ಕೊಡ್ತಾ ಇದ್ದಾರೆ. ಎಷ್ಟು ಮೊಟ್ಟೆ ಕೊಡ್ತಾರೆ ತಿಂಗಳಿಗೆ? 20. 25 ಕೊಡ್ಬೇಕು. 20 ಕೊಡ್ತಾರೆ. 20 ಕೊಡ್ತಾವ್ರೆ. ಫುಡ್ ಅದು ಕಾಳು ಪುಡಿ ಏನೇನು ಎಷ್ಟೆಷ್ಟು ಪ್ಯಾಕ್ ಕೊಡ್ತಾರೆ? ಅದನ್ನೆಲ್ಲ ಸ್ವಲ್ಪ ಕೊಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲ, 2 ಪ್ಯಾಕ್ ಕೊಡ್ಬೇಕು. ಕೊಡ್ತಾ ಇಲ್ಲ, ಹಂಗೆ ಕೊಡ್ತಾ ಇಲ್ವಾ? ಸ್ವಾಹ. ಆಮೇಲೆ ಅಷ್ಟೇ. ಏನು ಬಂದು ನೋಡ್ಕೊಂಡು ಪಾಪುನ ಆರೈಕೆ ಎಲ್ಲ ನೋಡ್ಕೊಂಡು ಎಲ್ಲ ಬಾಣಂತಿನ ಹೆಂಗ್ ನೋಡ್ಬೇಕು ಹಂಗ್ ನೋಡ್ತಿದಾರ ಇಲ್ವೋ? ನೋಡ್ತಾರೆ. ನೀವೇನ ತಾಯಿ? ಇಲ್ಲ ನನ್ನ ಮಗಳದು ಇದು. ಎಲ್ಲಿ ಪಾಪು? ಅಂಗಡಿಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಅಂಗಡಿಗೆ ಹೋಗಿದ್ದಾರೆ. ಇವರು ಅವರು ಆ ಕಡೆ ಮನೆಯವರು. ಇದು ನಿಮ್ಮನೆನಾ? ನಮ್ಮ ಮನೆ ಇದು. ಮತ್ತೆ ಹೆಂಗೆ ಊರು ಅಭಿವೃದ್ಧಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನಾಗಿದೆ? ಏನ್ ಬೇಕು? ಏನು ಬೇಡ. ಏನು ಬೇಡವಾ? ಏನು ಬೇಡ. ಏನ್ ಬೇಕು? ಸರಿ ಬಿಡಿ. ಮನೆ ಬೇಕು. ಮತ್ ಬೇಡ ಅಂದ್ರಲ್ಲ ಬಿಡಿ, ಹೋಯ್ತಿವಿ. ಬೇಕಾ ಬೇಡವಾ? ಬೇಕು. ರೋಡು ಬೇಕು, ನೀರು ಬೇಕು, ಎಲ್ಲ ಬೇಕು. ಆದ್ರೆ ಏನು ಇಲ್ಲ ಅಂತ ಹೇಳೋದು, ಅಂದ್ರೆ ಎಲ್ಲ ಚೆನ್ನಾಗಿದೀವಿ ಅಂತ ಹೇಳ್ಬಿಡೋದು. ಇದೇನಕ್ಕೆ ಹಿಂಗ್ ಮಾಡ್ಕೊಂಡಿದ್ರಲ್ಲ? ಇದು ಕರುಗಳಿಗೆ ಈಗಲೇ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಕಮಲಿಬಾಯಿ. ಕಮಲಿಬಾಯಿ. ಯಾಕಂಗ್ ಗೊಚ್ಬಿಟ್ರಿ? ಮಳೆ ಬರ್ತದೆ ಅಂತ ನಿಮ್ಗೆ ನೋಡ್ಕೊಂಡು ಅನ್ಸ್ಕೋತು. ನಾವ್ ಅಂಗನವಾಡಿ ಹೆಲ್ಪರು. ಅಂಗನವಾಡಿ ಹೆಲ್ಪರ ನೀವು? ಅದಕ್ಕೆ ನಿಮ್ ಮುಂದೆನೆ ಕೇಳ್ದೆ ನೋಡಿ. ಹೌದೌದು. ನೆಕ್ಸ್ಟ್ ತಿಂಗಳಿಗೆ 25 ಮೊಟ್ಟೆ ಕೊಡ್ಬೇಕು, ನೆನ್ಪಿಟ್ಕೊಳ್ಳಿ. ನಾವ್ ಹೆಲ್ಪರ್ ಹೇಳಿದ್ರೆ ಏನಾಯ್ತದೆ? ಹೆಲ್ಪರ್ ಹೇಳಿದ್ರೆ ಏನು ಆಗಲ್ಲ. ಟೀಚರ್ ಅವ್ರು ಬರೆಯೋರು ಅಂಗನವಾಡಿ ಎಲ್ಲಿದೆ? ಅವ್ರಿಗೆ ಗೊತ್ತು. ಅಲ್ಲಿದೆ. ಇಲ್ಲೇ ಇದೆಯಾ? ಮಾರಳ್ಳಿಲಿ ಅಂಗನವಾಡಿ ಇದೆಯಾ? ಬಿಲ್ಡಿಂಗ್ ಇಲ್ಲ, ಮತ್ತೆ ಏನಿದೆ? ಸುಮ್ಮನೆ ಹಿಂಗೆ ಸೀಟ್ ಮನೆ. ಮತ್ ಮಕ್ಳು ಹೋಗ್ತಾವ ಹೆಂಗೆ ಊಟ ಇದು ಓದಕ್ಕೆ? ಹೋಗೋದು ಬರ್ತಾವೆ. ಎಷ್ಟು ಮಕ್ಳು ಹೋಗ್ತಾವ? ಬಾಯ್ಲಿ, ಏನ್ ನಿನ್ ಹೆಸರು? ಎಷ್ಟು ಮಕ್ಳು ಹೋಗ್ತವೆ? 5-6 ಮಕ್ಳು. ಇಲ್ಲ ಹೆಲ್ಪರ್ ಇದಾರಲ್ಲ, ಕರೆಕ್ಟ್. ಎಷ್ಟು ಮಕ್ಕಳು ಬರ್ತಾರೆ? 8 ಮಕ್ಳು ಬರ್ತಾರೆ. ಸೀಟಿನ ಮನೇಲಿ ಕೂರ್ಸಿ ನಾಳೆ ದಿನ ಹಿಂಗ್ ಮಳೆ ಪಳೆ ಬಂದ್ ಗಾಳಿ ಬಂದ್ ಬಿದ್ಗಿದ್ದೋದ್ರೆ? ಅದೇ ಇರೋದು. ಬಿಲ್ಡಿಂಗ್ ಇಲ್ವಲ್ಲ, ಗೌರ್ಮೆಂಟ್ ಇಂದ ಕಟ್ಸಿದ್ರೆ ನಾವ್ ಅದ್ರಲ್ಲಿ ಮಾಡಿರೋ. ಅದಿಲ್ಲ, ಅದ್ರಲ್ಲಿ ಇದೇ ಮನೇಲಿ ಅಂಗನವಾಡಿ ವಾಸ ಮಾಡ್ದು. ಇವಾಗ ಅಲ್ಲಿ ಬೇರೆ ಕಡೆ ಕಟ್ಕೊಂಡು ನಾವು ಇದೇ ತರ ಶೀಟು. ಇದೇ ತರ ಸೀಟು. ನೋಡ್ರಪ್ಪ, ಗೌರ್ಮೆಂಟ್ ಕಡೆಯಿಂದ ಅಂಗನವಾಡಿ ಫೆಸಿಲಿಟಿ ಇಲ್ಲಿ ಇಲ್ಲ. ಒಂದ್ 8 ಜನ ಮಕ್ಳು ಬರ್ತಿದಾರಂತೆ. 8 ಜನ ಮಕ್ಳು ಬಂದ್ರು ಅಂಗನವಾಡಿ ಫೆಸಿಲಿಟಿ ಈ ತರ ಶೀಟು ಮನೆ. ಅದೇನಾರು ಹೆಚ್ಚು ಕಮ್ಮಿ ಇಲ್ಲಿ ಬರೋ ಗಾಳಿಗೆ ಈ ಕಾಡಂಚಿನ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಒಂದು ಹುಲಿ ಹಿಡ್ಕೊಂಡ್ರು ಇಲ್ಲ, ಆನೆ ಹಿಡ್ಕೊಂಡ್ರು ಇಲ್ಲ. ಹಿಡ್ಕೊಳ್ಳಲ್ಲ ಬಿಡಿ, ಆನೆನು ಬಂದ್ಬಿಡ್ತಾದೆ. ನೈಟ್ ಟೈಮ್ ಆನೆ ಬರಲ್ವಾ? ಬಂದು ಒಂದು ಸೊಂಡ್ಲಿಂಗ ಅಂದ್ರೆ ನಿಮ್ ಅಂಗನವಾಡಿನೂ ಇಲ್ಲ, ನೀವು ಇಲ್ಲ. ನಾವು ಇಲ್ಲ. ಭಯ ಬಿದ್ಬಿಟ್ಟೇನಿಲ್ಲ? ಅನ್ಸ್ಕೊಂಡಿದ್ದಾನೆ. ಹಂಚ್ಕೊಂಡ್ಬಿಟ್ಟ. ಮನೇಲಿ ಟಿವಿಗಳೆಲ್ಲ ಇದೆಯಾ? ಇದೆ. ಕರೆಂಟ್ ಎಲ್ಲ ಬರುತ್ತಾ? ಕರೆಂಟ್ ಎಲ್ಲ. ಗೃಹಲಕ್ಷ್ಮಿ ದುಡ್ಡು ಇಲ್ಲ. ಇಲ್ವಾ? ಇಲ್ಲ. ಇಲ್ಲ. ಪೆನ್ಷನ್
ಪೆನ್ಷನ್ ಇಲ್ಲ ಇಲ್ಲ. ಪೆನ್ಷನ್ ಇಲ್ಲ ಫುಲ್ ಬರೀ ಟೆನ್ಷನ್ ಅಷ್ಟೇ. ಟೆನ್ಷನ್ ನೋ ಪೆನ್ಷನ್, ಓನ್ಲಿ ಟೆನ್ಷನ್. ನೋ ಟೆನ್ಷನ್ ಅಂದ್ರೆ ತುಂಬಾನೇ ಟೆನ್ಷನ್. ತುಂಬಾನೇ ಟೆನ್ಷನ್. ಯಾಕೆ? ಯಾಕೆ ಅಂದ್ರೆ ದುಡ್ಡಿಲ್ಲ, ಕಾಸಿಲ್ಲ. ಕಾಸಿಲ್ಲ. ದುಡ್ಡು ಕಾಸು ಎರಡು ಒಂದೇ ಇಲ್ಲ. ಇಲ್ಲ, ನೆಮ್ಮದಿ ಇಲ್ಲ, ಹಾ. ಹೊಲ ಇಲ್ಲ, ಮನೆ ಇಲ್ಲ. ಓಟ್ ಹಾಕ್ದವ್ರು ಓಟ್ ಹಾಕ್ದವ್ರು ಓಟ್ ದಿನ ಬರ್ತಾರೆ, ಹಾ. ಮಾರನೇ ದಿನ ನೀವ್ ಯಾರೋ ನಾವ್ ಯಾರೋ. ನೀವ್ ಯಾರು ನಾನ್ ಯಾರು, ಮತ್ತೆ ಮೂಸು ನೋಡಲ್ಲ ಈ ಕಡೆ. ಇಲ್ಲ. ಆ, ಹಂಗೆ. ಆ ಎತ್ಕೋತಾರೆ, ಏನಕ್ಕೆ ಬರ್ತಾರೆ ಆಮೇಲೆ ಏನಕ್ಕೂ ಬರಲ್ಲ. ಅವ್ರದ್ದು ರಾಜ್ಯ ಆಯ್ತು ಅಷ್ಟೇ. ಅವ್ರದ್ದು ಆಗೋಯ್ತು. ಓಟ್ ಹಾಕು ಗಂಟಾ ಕಾಲು ಹಿಡಿತಾರೆ, ಅವ್ರ ಕೈ ದುನಿಯಾ, ಹಿಡಿತಾರೆ. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಬೇರೆ ಇವ್ರನ್ನ ಬಾಣಂತಿ. ಅವಳಿಲ್ಲ, ಬರ್ತಾ ಇದಾರೆ ಹಿಂದ್ಗಡೆ. ಇವ್ರ ತಲೆ ಬಟ್ಟೆ ಕಟ್ಕೊಂಡ್ ಬಂದಾಗ್ಲೇ ಗೊತ್ತಾಯ್ತು ಬಾಣಂತಿ ಅಂತ. ಬರ್ರಿ ಬಾಣಂತಿ ಅವ್ರೆ. ಏನ್ ನಿಮ್ಮ ಹೆಸರು? ಓ, ನೀವ್ ಹಿಂಗೆಲ್ಲ ನಾಚ್ಕೊಂಡ್ ನಿಮ್ ಕಷ್ಟ ಕೇಳಕ್ ಬಂದ್ ಹಿಂಗ್ ನಾಚ್ಕ ಹೋಗ್ಬಿಟ್ರೆ ಹೆಂಗೆ? ಬರ್ರಿ ಮೊಟ್ಟೆ ಎಷ್ಟು ಕೊಡ್ತಾವ್ರಿ? ಮೊಟ್ಟೆ ಎಷ್ಟು ಕೊಡ್ತಾರ? 20 ಕೊಡ್ತಾರೆ. 25 ಕೊಡ್ಬೇಕು, ಗೊತ್ತು ತಾನೆ? ಗೊತ್ತು. ನೀವು ಮಳೆಯಲ್ಲಿ ನೆನಿಬಿಡಿ ಬಾಣಂತಿ, ನಾವು ನೆಂದ್ರು ಪರವಾಗಿಲ್ಲ. 20 ಕೊಡ್ತಾರೆ. ಹೌದಾ? ಇದು ಫುಡ್ಡು ಅದೇ ಪುಡಿ ಎಲ್ಲ ಅದ್ ಕೊಡ್ತಾರೆ. ಎಷ್ಟು ಪ್ಯಾಕೆಟ್ ಕೊಡ್ತಾರೆ? ಒಂದು ಕೊಡ್ತಾರೆ. ಒಂದೇ 2 ಕೊಡ್ಬೇಕು. ಒಂದ್ ಕೊಡ್ತಿಲ್ವಾ? ಗೋವಿಂದ. ಮತ್ತೆ ಹೆಂಗಿದೆ ಊರು? ಚೆನ್ನಾಗಿದೆ. ಬಾಣಂತಿ ಆಗಿರಕ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸಿಟಿ ಇಲ್ಲ, ಹಳ್ಳಿ. ಇಲ್ಲೆಲ್ಲ ಒಂದು ಎಮರ್ಜೆನ್ಸಿ ಒಂದು ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕು, ಒಂದೇನೋ ಒಂದು ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ದಿನಹಳ್ಳಿಗೆ ಹೋಗ್ಬೇಕಾ? ಅಲ್ಲಿ ಡಾಕ್ಟರ್ ಇದಾರಾ? ಇದಾರಾ? ಡಾಕ್ಟರ್ ಇದಾರ? ನರ್ಸು? ಡಾಕ್ಟರ್ ಇಲ್ವಾ? ಡಾಕ್ಟರ್ ಬೇಕು ಅಂದ್ರೆ ರಾಮಾಪುರ ಹೋಗ್ಬೇಕು. ನಿಮ್ದು ಡೆಲಿವರಿ ಎಲ್ಲಾಗಿದ್ದು? ನಮ್ದು ತಮಿಳ್ನಾಡು. ಅಲ್ಲಾಗೋಯ್ತಾ? ಇದಕ್ಕೆ ಕರ್ನಾಟಕದಲ್ಲಿ ಗತಿ ಇರ್ಲಿಲ್ವೇ? ಅಯ್ಯೋ ಶಿವನೇ, ಅನ್ನ ಇದೆ ಅಲ್ಲಿ ತಮಿಳ್ನಾಡಲ್ಲೇ ಮದ್ವೆ ಮಾಡಿ ತಮಿಳ್ನಾಡಿಗೆ ಕೊಟ್ಬಿಟ್ರ? ಎಲ್ಲಿ ನಿಮ್ಮ ಮಮ್ಮಿ? ಇದ್ಯಾಕ್ ಮಮ್ಮಿ ಕರ್ನಾಟಕದಲ್ಲಿ ಯಾರು ಇರ್ಲಿಲ್ವೇ? ಆ ಕಡೆನೂ ಕರ್ನಾಟಕ, ಗೋಪಿನಾಥ. ಅದು ಕರ್ನಾಟಕನೇ. ಹೊಗೇನ್ಕಲ್ಲು. ಓ, ವೀರಪ್ಪನವರ ಹುಟ್ಟೂರು. ಯಾಕ ವೀರಪ್ಪನ ಊರಿಗೆ ಕೊಟ್ರೆ? ಆ ಕಡೆನೂ ಚೆನ್ನಾಗಿದೆ, ಅದಕ್ಕೆ ಕೊಟ್ಬಿಟ್ಟು. ಆ ಕಡೆ ಈ ಕಡೆನೂ ಚೆನ್ನಾಗಿದೆ. ಅಯ್ಯೋ, ಅಲ್ಲೂ ಕಾಡು ಇಲ್ಲೂ ಕಾಡು. ಸರಿ, ಹಂಗಾರೆ ಇಲ್ಲಿ 5 ತಿಂಗಳು, ಇನ್ 2 ತಿಂಗಳ 4 ತಿಂಗಳ? ಇನ್ನ ಈಗ ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. ಇನ್ ಎಷ್ಟು ತಿಂಗಳು ಇರ್ತೀರ? 5 ತಿಂಗಳ ಅಥವಾ 3 ತಿಂಗಳ ಕೇಳ್ದೆ? ಇನ್ನ 1 ತಿಂಗಳಿಗ 9 ತಿಂಗಳಿಗ? ಒಂದೇ ತಿಂಗಳಿಗೆ ಹೋಗ್ತೀನಿ. ಹೋಗ್ಬಿಡ್ತೀರಾ? ಯಾಕ್ರಿ? ಸರಿ, ಎಲ್ಲ ಆರಾಮ? ಊರ ಅಭಿವೃದ್ಧಿ ಆಗೈತಾ? ನಿಮ್ಮೂರು ಗೋಪಿನಾಥ್ ಚೆನ್ನಾಗಿದ್ಯಾ? ಈ ಊರು ಗೋಪಾಲನಾಥ್ ಚೆನ್ನಾಗಿದ್ಯಾ? ಗೋಪಿನಾಥನೇ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ. ಅವ್ರ ಮನೆನೇ ಕಡೆಗಣಿಸ್ಬಿಟ್ರ? ಅಯ್ಯೋ, ಇದಕ್ಕೆಲ್ಲ ಕಾರಣ ಯಾರು? ಓಟ್ ಹಾಕ್ದವ್ರು ಅಲ್ಲ, ಓಟ್ ಹಾಕ್ಸ್ಕೊಂಡವ್ರು ಅಲ್ವಾ? ಕ್ಲೀನೇ ಮಾಡ್ಸಿಲ್ಲ. ಇದೆಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ ಬರತ್ತೆ, ಮಳಗಕ್ಕಾಗಲ್ಲ ದಿನಾನು. ಸೊಳ್ಳೆ ಅಂದ್ರೆ ಸೊಳ್ಳೆ. ಪಂಚಾಯತ್ರಿಗೆ ಹೋಗಿ ಹೇಳಿದ್ರೆ ಏನಿಲ್ಲ, ಏನು ಮಾಡ್ಸಲ್ಲ. ಎಲ್ಲ ಗೆದ್ದಿದ್ದಾರೆ, ಏನು ಕ್ಲೀನ್ ಮಾಡಿಸ್ತಾ ಇಲ್ಲ. ಗೆದ್ದವ್ರೆಲ್ಲ ಈಗ ಮನೇಲಿ ಬಿದ್ದವ್ರೆ. ಸೊಳ್ಳೆ ಅಂದ್ರೆ ಸೊಳ್ಳೆ, ಮಳಗಕ್ಕೆ ಆಗಲ್ಲ. ರಾತ್ರಿ ಬೆಳಗ್ಗೆ ಹೊತ್ತು ಅಲ್ಲಿ ಓಡಾಡಕ್ಕೆ ಆಗಲ್ಲ. ಇದು ನಮ್ಮ ಬಾಣಂತಿಯವರ ಮನದಾಳದ ನೋವಿನ ಮಾತು. ಆಯ್ತಾ? ಪಂಚಾಯಿತಿಯವರೇ ದಯವಿಟ್ಟು ಬನ್ನಿ. ಎಲ್ಲದಕ್ಕೂ MLA ಬರಬೇಕು ಅಂದ್ರೆ ಏನವ್ರೆ ಸ್ವರ್ಗದಿಂದ ಹೇಳೋದು ಬಂದವ್ರ? ಜನರು ಓಟಾಗಿ ಗೆಲ್ಸಿರೋದು. ದಯವಿಟ್ಟು ಬಂದು ಅನುಕೂಲ ಮಾಡ್ಕೊಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನೋಡಿ, 9 ತಿಂಗಳು 7 ತಿಂಗಳು ಬಾಣಂತನ ಆಗ್ಬೇಕಾಗಿರೋದು ಇನ್ನು 5 ತಿಂಗಳಿಗೆ ಹೋಯ್ತೀನಿ ಅಂತ ಹೊಂಟ್ಬಿಟ್ಟವ್ರು. ಸೊಳ್ಳೆ ಅಂದ್ರೆ ಸೊಳ್ಳೆ, ಕಾಟ ಅಂದ್ರೆ ಕಾಟ, ಸೊಳ್ಳೆ ಕಾಟ. ಹಾಕೊಂಡಿದೀವಿ ಆದ್ರೂ ಬಿಡೋದಿಲ್ಲ. ಹಂಗೆ ಪರಿಸ್ಥಿತಿ. ಕಾಸು ಎಲ್ಲ ಕರಿಮಣಿ ಎಲ್ಲ ಬತ್ತಿದ್ಯಾ? ಬಾಣಂತರಿಗೆ ಏನೋ ಕೊಡ್ತಾರಂತಲ್ಲ, ಅದ್ಯಾವ್ದು ದುಡ್ಡು ಬಂದಿಲ್ಲ. ಮಮ್ಮಿಗೆ 2,000? ಮಮ್ಮಿಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ನಿಮ್ದು ಗೋಪಿನಾಥ್ ತಮಿಳ್ನಾಡಿಗೆ ಸೇರುತ್ತೆ? ಕರ್ನಾಟಕ. ಹಂಗಾರೆ ನಿಮ್ಮ ಅತ್ತೆಗ 2,000 ನಿಮ್ಗ? ನಮ್ಮ ಅತ್ತೆಗೆ. ಅಲ್ಲೆಲ್ಲ ಕನ್ನಡ ಮಾತಾಡ್ತಾರ ಅಥವಾ ತಮಿಳು ಮಾತಾಡ್ತಾರ? ಕನ್ನಡನು ಮಾತಾಡ್ತಾರೆ, ತಮಿಳು ಹೇಳ್ಬೇಕು. ಕನ್ನಡನು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಬನ್ನಿ. ಜಾಸ್ತಿ ಪ್ರಿಫರೆನ್ಸ್ ಯಾವ್ದಕ್ಕೆ? ಅದಕ್ಕೇನೆ. ಯಾವ್ದಕ್ಕೆ? ಕನ್ನಡ. ಅದ್ಯಾಕೋ ಲೋ ವಯಸ್ಸಲ್ಲಿದೆ ಕನ್ನಡ ಅಂತ. ಕನ್ನಡಕ್ಕ ತಮಿಳಕ್ಕ ಜಾಸ್ತಿ? ಕನ್ನಡ. ಪಕ್ಕಾ? ಗ್ಯಾರಂಟಿ? ಗ್ಯಾರಂಟಿ. ಜೈ ಕನ್ನಡ ಮಾತೆ. ಹಂಗಾರೆ ಸೂಪರ್.